ಸರ್ ಇವಾಗ ಎಂಟೈರ್ ಸಿನಿಮಾ ಇಂಡಸ್ಟ್ರಿ ಕೆಟ್ಟೋಗಿರೋದೆ, ಎಕ್ಸ್ಪೆಷಲಿ ಸೌತ್ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿದ್ವಿ ನಾವು. ರಾಜ್ಕುಮಾರ್ ಅವರು ಎಲ್ಲ ಇರೋವಾಗೆಲ್ಲ ಚೆನ್ನಾಗಿತ್ತು. ಇವಾಗ ಎಂಟೈರ್ ಇಂಡಸ್ಟ್ರಿ ಕೆಡ್ಸಿದ್ದೆ ಈ ಕಾರ್ಪೊರೇಟ್ ಅವ್ರು ಬಂದು. ಫಸ್ಟ್ ಬಂದು ಈ ರಿಲಯನ್ಸ್ ಅವ್ರು ಬಂದ್ರು. ಬಾಯಿಗೆ ಬಂದಾಗ ಎಲ್ರಿಗೂ ಕಾಂಟ್ರಾಕ್ಟ್ ಮಾಡ್ಬಿಟ್ಟು ದೊಡ್ಡ ಸ್ಯಾಲ್ರಿಗಳು ಕೊಟ್ಬಿಟ್ರು. ಅವ್ರಿಗೆ ದೊಡ್ಡ ಸ್ಯಾಲ್ರಿ ಕೊಟ್ಮೇಲೆ ಹೀರೋಗಳೆಲ್ಲ ಅವರೇ ಬೆಸ್ಟ್ ಅಂದ್ಬಿಟ್ಟು ಅವರು ಆರ್ಟಿಫಿಷಿಯಲ್ ಮಾರ್ಕೆಟ್ ಕ್ರಿಯೇಟ್ ಮಾಡಾಕ್ಬಿಟ್ಟು ಆ ಎಂಟೈರ್ ಪ್ರೊಡಕ್ಷನ್ ಸೆಕ್ಟರ್ ನ ಹಾಳು ಮಾಡಿಸಿ ಹೊಟ್ಟೋದ್ರು ಅವರು. ತಮ್ಗೆ ಚೆನ್ನಾಗಿ ಗೊತ್ತು, ರಾಜ್ಕುಮಾರ್ ಅವರು 10 ಲಕ್ಷ 15 ಲಕ್ಷ ಮೇಲ್ಗಡೆ ತಗೊಂತಾ ಇಲ್ಲ ಆ ಪೀರಿಯಡ್ ಅಲ್ಲಿ, ಪೀಕಲ್ಲು. ಇವಾಗ ಅವರು ತೀರೋದ್ಮೇಲೆ 15 ವರ್ಷದಲ್ಲಿ ಇವಾಗ ಆರ್ಟಿಸ್ಟ್ ಗಳೆಲ್ಲ ಕೋಟಿ ಕಣಕ್ಕೆ ತಗೊಳಕ್ ಶುರು ಮಾಡ್ಬಿಟ್ರು. ಅದ್ರಲ್ಲಿ ಆರ್ಟಿಫಿಷಿಯಲ್ ಬೂಮ್ ಬಂದು ಈ ಮಲ್ಟಿಪ್ಲೆಕ್ಸ್ ಅವರು ಬಂದ್ರು. ಅವ್ರಿಗೆ ಕಾರ್ಪೊರೇಟ್ ಫಂಡಿಂಗು, ಬ್ಯಾಂಕ್ ಫಂಡಿಂಗು ಕೊಟ್ಟು ಎಲ್ಲ ದೊಡ್ಡ ಮಾಡಿ ಅಷ್ಟು ಶೇರ್ ಬರುತ್ತೆ ಇಷ್ಟು ಶೇರ್ ಬರುತ್ತೆ ಅಂತ ಸಿಂಗಲ್ ಸ್ಕ್ರೀನ್ ಗಳೆಲ್ಲ ಮುಚ್ಚಿಬಿಟ್ಟು ಇವ್ರು ಡಾಮಿನೇಷನ್ ಮಾಡಿ ಒಂಥರ ನಾವು ಪ್ರೊಡ್ಯೂಸರ್ ಪಿಕ್ಚರ್ ತಗೊಂಡ್ರೆ ಅವರ ಏನ್ ಕೊಡ್ತಾರೋ ಅಂತ ಅಲ್ಲಿ ಹೋಗಿ ಅವ್ರ ಬಾಗ್ಲಲ್ಲಿ ನಿಂತ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಪಿಕ್ಚರ್ ಹಾಕಿ ನೋಡಿದ್ರೆ ಯಾವ ಶೋಗಳು ಚೆನ್ನಾಗಿಲ್ವೋ ಆ ಶೋಗಳು ಕನ್ನಡ ಪಿಕ್ಚರ್ಗಳು, ಲ್ಯಾಂಗ್ವೇಜ್ ಪಿಕ್ಚರ್ಗಳು ಹಾಕ್ಬಿಟ್ಟು ಕರ್ನಾಟಕ ಇಂಡಸ್ಟ್ರಿನೇ ಕ್ಲೋಸ್ ಮಾಡಾಕ್ಬಿಟ್ರು. ಆಮೇಲೆ ಇವ್ರು ಬೆಳಿಕೋಮ್ ಬಂದ್ರು ಸಿಂಗಲ್ ಸ್ಕ್ರೀನ್ ಗೆಲ್ಲ ಹೊಟ್ಟಾಯ್ತು. ಇವಾಗ ಮೈಸೂರಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ ಇರೋದೇ 2-3, 21 ಸಿಂಗಲ್ ಸ್ಕ್ರೀನ್ ಅಲ್ಲಿ 17 ಸಿಂಗಲ್ ಸ್ಕ್ರೀನ್ ಹೊಟ್ಟೋಯ್ತು ಕೊರೋನಾ ಪೀರಿಯಡ್ ನಿಂದ. ಇವಾಗ ಅವ್ರ ಕತೆ ಏನಾಗಿದೆ ಅಂದ್ರೆ PVR ಅವರು ಒಂದು ನಾವೇ ಯಾರು ಇಲ್ಲ ಅನ್ಬಿಟ್ಟು ಆ ಪೊಸಿಷನ್ ಬಂದ್ಬಿಟ್ಟು ಇವಾಗ ಅವ್ರಿಗೆ ಯಾವಾಗ ಪಿಕ್ಚರ್ಗಳು ಇವ್ರು ಬೇರೆ ಒಬ್ಬ ಕಾರ್ಪೊರೇಟ್ ಎಲ್ಲ ನಾಶನ ಮಾಡಿ ಹೊಟ್ಟೋದ್ನು ಆರ್ಟಿಸ್ಟ್ಗಳಿಗೆ ಸಂಬಳಗಳು ಜಾಸ್ತಿ ಕೊಟ್ಟು ಇವಾಗ ಎಲ್ಲ ಆರ್ಟಿಸ್ಟ್ಗಳು ಕೋಟಿ ಗಣಕಲೆ ತಗೊಂಡ್ಬಿಟ್ಟು ಅವ್ರನ್ನ ಚೆನ್ನಾಗಿ ಇದ್ ಮಾಡೋದಕ್ಕೆ ಫ್ಯಾನ್ ಬೇಸ್ ನ ಇನ್ಕ್ರೀಸ್ ಮಾಡ್ಬಿಟ್ಟು ಇವಾಗ ಪಿಕ್ಚರ್ಗಳು ಓಡ್ತಾ ಇಲ್ಲ. ಸೊ ಇವಾಗ ಪಿಕ್ಚರ್ಗಳು ಯಾವಾಗ ಓಡ್ಲಿಲ್ಲ ಅಂದ್ರೆ ಇವರು ಬಾಡಿಗೆಗಳು ಕೊಡಕ್ ಆಗ್ತಾ ಇಲ್ಲ PVR ಐನಾಕ್ಸ್. ಇವಾಗ ಲೇಟೆಸ್ಟ್ ಆಗಿ ಒಂದು ನ್ಯೂಸ್ ಆರ್ಟಿಕಲ್ ನಲ್ಲಿ PVR ಅವ್ರು ಹೇಳೋನೆ ನನ್ಗೆ 1750 ಕೋಟಿ ಸಾಲ ಇಟ್ಟಿದ್ದೀನಿ, 1750 ಸ್ಕ್ರೀನ್ಗಳಿದೆ ಅಂದ್ರೆ ಆವರೇಜ್ ಆಗಿ 1 ಕೋಟಿ ಬಂದು ಒಂದ್ ಸ್ಕ್ರೀನ್ ಮೇಲೆ ಸಾಲ ತಗೊಂಡವನು. ಸೊ ವಾರಕ್ಕೆ ಬಂದು 20,000 ರೂಪಾಯಿ ಬಡ್ಡಿನೇ ಕಟ್ಟಬೇಕು ಅವನು. ಸೊ ಇವಾಗ ಕಲೆಕ್ಷನ್ಗಳು ಪಿಕ್ಚರ್ಗಳು ಕ್ವಾಲಿಟಿ ಬರ್ತಾ ಇಲ್ಲ, ಯಾಕಂದ್ರೆ ಇವ್ರು ಬಂದು ಕೋಟಿ ನೋಡ್ಬಿಟ್ರು. ಅವಾಗೆಲ್ಲ ರಾಜ್ಕುಮಾರ್ ಅವ್ರು ನೋಡೋದಂದ್ರೆ ವರ್ಷಕ್ಕೆ 4 ಪಿಕ್ಚರ್ 5 ಪಿಕ್ಚರ್ ಮಾಡ್ತಾ ಇದ್ರು. ಎಲ್ಲ ಪಿಕ್ಚರ್ ಪ್ರೊಡ್ಯೂಸರ್ ಚೆನ್ನಾಗಿತ್ತು. ಇವ್ರು ಯಾವಾಗ್ಲ ಕೋಟಿಗಳು ಮಾಡಕ್ ಶುರು ಮಾಡಿದ್ರು ಈ ಕಾರ್ಪೊರೇಟರ್ಗಳು ಬಂದು. ಇವ್ರು ಬಂದು ನನಗೆ 2 ವರ್ಷಕ್ಕೆ ಬಂದ್ರೆ 1 ಪಿಕ್ಚರ್ ಸಾಕು, ನಾನು ಯಾಕೆ ಇಷ್ಟೊಂದು ದುಡ್ಡು ಮಾಡ್ಬೇಕು ಅಂದ್ರೆ 10 ಕೋಟಿ ಮಿನಿಮಮ್ ಆಗೋಯ್ತು, ಮಾರ್ಕೆಟ್ ಕಮ್ಮಿ ಆಗೋಯ್ತು. ಆಮೇಲೆ ಕೊರೋನಾ ಪೀರಿಯಡ್ ಬಂತು. ಕೊರೋನಾ ಪೀರಿಯಡ್ ಅಲ್ಲಿ ಒಂದು ಟೈಮ್ ಪಾಸ್ಗೆ OTT ಪ್ಲಾಟ್ಫಾರ್ಮ್ ಬಂತು. ಕೊರೋನಾ ಪೀರಿಯಡ್ ಅಲ್ಲಿ 3 ಪ್ಲಾಟ್ಫಾರ್ಮ್ಗಳು ಬಂತು. ಒಂದು ಬಂದು OTT, ವರ್ಕ್ ಫ್ರಮ್ ಹೋಮ್, ಆಮೇಲೆ ಎಜುಕೇಟ್ ಫ್ರಮ್ ಹೋಮ್. ಇವಾಗ ಕೊರೋನಾ ಪೀರಿಯಡ್ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಹೊಟ್ಟಾಯ್ತು. ಎಜುಕೇಟ್ ಫ್ರಮ್ ಹೋಮ್ ಎಲ್ಲ ಸ್ಕೂಲ್ಗೂ ಕಾಲೇಜ್ಗಳು ಓಡೋಕ್ ಶುರು ಮಾಡ್ಬಿಟ್ರು. ಒಂದು OTT ಪ್ಲಾಟ್ಫಾರ್ಮ್ ಮಾತ್ರ ಇತ್ತು. ಇವಾಗ ಹೋದ ವರ್ಷದಿಂದ OTT ಸಬ್ಸ್ಕ್ರಿಪ್ಷನ್ ಗಳೆಲ್ಲ ಒಂದೇ ತರ ಇದೆ. ಅದೇನ್ ಪಿಕ್ಚರ್ಗಳು ತಗೊಂಡ್ರೆ ಗ್ರೋತ್ ಆಗ್ತಾ ಇಲ್ಲ. ಅದಕ್ಕೆ ಇವಾಗ OTT ಅವ್ರ ಏನ್ ಮಾಡೋದು, ನಾವು ತಗೊಳೋದು ನಿಲ್ಸ್ಬಿಟ್ವಿ, ನಾವು ಬಂದು ನಿಮಗೆ ದುಡ್ಡುಗಳು ಕೊಡೋದಿಲ್ಲ, ನೀವು ಥಿಯೇಟರ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಇವಾಗ ಈ ಪೀರಿಯಡ್ ಅಲ್ಲಿ ಪ್ರೊಡ್ಯೂಸರ್ಗಳು ಥಿಯೇಟರ್ ಹೋದ್ರೆ ಅಲ್ಲಿ ಥಿಯೇಟರ್ಗಳೇ ಇಲ್ಲ. ಯಾವಾಗ ಈ ಕ್ಯಾಪಿಟಲ್ ಕಂಪನಿಗಳೆಲ್ಲ ಬಂದು PVR ಐನಾಕ್ಸ್ ನೆಲ್ಲ ಅವ್ರು ಬಂದು ಸಿಂಗಲ್ ಸ್ಕ್ರೀನ್ ಎಲ್ಲ ಹೊಟ್ಟೋದ್ಮೇಲೆ ಹಳೆ ಕಾಲೇಜ್ ಥಿಯೇಟರ್ ಎಲ್ಲ ಮುಚ್ಚಿಬಿಟ್ಟು ಶಾಪಿಂಗ್ ಕಾರ್ಪೆಟ್ ಫ್ಲಾಟ್ ಗಳು ಕೊಟ್ಬಿಟ್ಟವ್ರೆ. ಆದ್ರೆ ಈ ಆರ್ಟಿಸ್ಟ್ಗಳು ಅವ್ರಿಗೆ ಮಾರ್ಕೆಟ್ ಇಲ್ಲ ಅಂತ ಗೊತ್ತು, ಕಲೆಕ್ಷನ್ ಇಲ್ಲ ಅಂತ ಆದ್ರೂ ನಾವ್ ಇಟ್ಟಿರೋದು ಸ್ಯಾಲ್ರಿ ಮಾತ್ರ ನಾವು ಕಮ್ಮಿ ಮಾಡೋದಿಲ್ಲ ಅಂತ ಇದರಲ್ಲಿ ಪಿಕ್ಚರ್ಗಳು ಬರ್ತಾ ಇರೋದು ಕಮ್ಮಿ ಆಗೋಯ್ತು. ಇವಾಗ PVR ಅವರು ಏನ್ ಮಾಡ್ತಾವ್ರೆ, PVR ಐನಾಕ್ಸ್ ಅವರು ಇರೋ ಪ್ರಾಪರ್ಟಿಗಳ ಲೀಸ್ ಎಲ್ಲ ಮುಗಿದ ಮೇಲೆ ನಾವು ಓನರ್ಗಳ ಹತ್ರ ನಾವು ರೆನ್ಯೂ ಮಾಡೋದಿಲ್ಲ, ನಾವು ಬಂದು ಕಮಿಷನ್ ಬೇಸಿಸ್ ಅಲ್ಲಿ ಥಿಯೇಟರ್ಗಳು ನಡೆಸ್ತೀವಿ ಅಂತ ಶುರು ಮಾಡೋರೆ. ಯಾವಾಗ ನಮ್ಮವರು ಸರ್ ಇವಾಗ ಒಂದು ಚಿಕ್ಕ ಗಾದೆ ಇದೆ, ಯಾರಾದ್ರೂ ಒಬ್ಬ ರೈತ ಬಂದು ಅವನು ಉಳಿಯೋವಾಗ
ಅಕ್ಕಿ ಬಂದು ಅದೇ ಹೊಸ ಅಕ್ಕಿ ಬಂದು ಇದ್ರ ಮೇಲೆ ಇಟ್ಟಿರ್ತಾನೆ, ಮನೆಯಲ್ಲಿ ಇಟ್ಟಿರ್ತಾನೆ. ಇದು ಯಾವ್ದೋ ಕಷ್ಟಕ್ಕೆ ಬರ್ಲಿ, ಇದರ ನೆಕ್ಸ್ಟ್ ಇಯರ್ ಅಲ್ಲಿ ಬಂದು ನಾನು ಅದನ್ನ ಬೀಜ ಹಂಗೆ ಯೂಸ್ ಮಾಡ್ಕೊಂತೀನಿ ಅಂತ. ಓಕೆ. ನಾವು ಬಂದು ಆತರ ಮಾಡ್ಲಿಲ್ಲ. ಯಾವನೊಬ್ಬ ಹೊಸ ಬಂದ ಅವ್ನಿಗೆ ಮುಂದುವರ್ಸಿರೋನ ನಮ್ಗೆ 10 ವರ್ಷ ಕಾಪಾಡಿರೋ ಸಿಂಗಲ್ ಸ್ಕ್ರೀನ್ ನಾವು ಕ್ಲೋಸ್ ಮಾಡಾಕ್ಬಿಟ್ವಿ. ಇವಾಗ ನಾವು ಮತ್ತೆ ಸಿನಿಮಾಗೆ ಹೋಗ್ತೀವಿ ಅನ್ನೋವಾಗ ಆ ಸಿಂಗಲ್ ಸ್ಕ್ರೀನ್ ಗಳ ಇಲ್ಲ. ಎಷ್ಟೋ ತುಮಕೂರಲ್ಲೆಲ್ಲ ಒಂದೇ ಒಂದು ಸ್ಕ್ರೀನ್ ಇದೆ. ಆದ್ರೆ ಎಷ್ಟು ಜನ ಇದ್ದಾರೆ ಅಲ್ಲಿ ತುಮಕೂರಿನಲ್ಲಿ ಪಿಕ್ಚರ್ ನೋಡೋದು. ಈ ಕಡೆ ನಾವೇ ಯಾವ್ದೋ ಹೊಸ ನೀರ್ ಬಂತು, ಹಳೆ ನೀರು ಯಾಕೆ ಬೇಕು ಅಂತ ಆಚೆ ಕಡೆ ತಪ್ಪಿದ್ಮೇಲೆ ನಮ್ಮನ್ನ ನಾವೇ ಪೂರ್ಣ ಮಾಡ್ಕೊಂಡಿದೀವಿ. ಇವಾಗ ಕರೆಕ್ಟ್ ಆಗಿ ನಾವು ಆರ್ಟಿಸ್ಟ್ಗಳಿಗೆ ರೆವಿನ್ಯೂ ಶೇರಿಂಗ್ ಬೇಸಿಸ್ ನಲ್ಲಿ ಪಿಕ್ಚರ್ ಕಲೆಕ್ಟ್ ಆದ್ರೆ ನೀನ್ ತಗೋ, ಪಿಕ್ಚರ್ ಕಲೆಕ್ಟ್ ಆಗ್ಲಿಲ್ವಾ ನೀನು ನಮ್ ಜೊತೆ ಇರು ಅಂದ್ಬಿಟ್ಟು ಬೇಸಿಸ್ ನಲ್ಲಿ ಹೋದ್ರೇನೆ ಸಿನಿಮಾ ಇಂಡಸ್ಟ್ರಿ ಉಳಿಯುತ್ತೆ, ಇಲ್ಲ ಅಂದ್ರೆ ಉಳಿಯೋದಿಲ್ಲ. ಸರ್, ಈಗ ಎಷ್ಟು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಕ್ಲೋಸ್ ಮಾಡಿದಾರ ಆ ಥರ? ಇದು ಅಂದ್ರೆ ರಿನ್ಯೂ ಮಾಡದೇ ಇರೋದು ಸರ್ ಇನ್ನ ನಡೀತಾ ಇದೆ ಕರ್ನಾಟಕದಲ್ಲಿ. ನನ್ನ ಪ್ರಕಾರ 70-80 ಸ್ಕ್ರೀನ್ಗಳು ಮಾತುಕತೆ ನಡೀತಾ ಇದೆ, ಅಗ್ರಿಮೆಂಟ್ ಆಗೋಗಿದೆ. ಏನು ರಿನ್ಯೂ ಮಾಡದೇ ಇರೋದು? ರಿನ್ಯೂ ಮಾಡದೆ ಮಾತುಕತೆ ನಡೀತಾ ಇದೆ. ಒಂದು 6 ತಿಂಗಳು ಟೈಮಿಂಗ್ ಕೊಟ್ಟವ್ರೆ ಅವರು. ಓಕೆ. ಯಾಕಂದ್ರೆ ಏನಂದ್ರೆ ಈ 6 ತಿಂಗಳಲ್ಲಿ ಪಿಕ್ಚರ್ಗಳು ಬರ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಪಿಕ್ಚರ್ಗಳಿಲ್ಲ, ತಮಿಳ್ನಲ್ಲೂ ಪಿಕ್ಚರ್ಗಳಿಲ್ಲ, ಯಾರು ಪೂಜೆ ಮಾಡಿಲ್ಲ, ಹಾಕಿಲ್ಲ. ಅಲ್ಲ ಅದೇನೋ ಮತ್ತೆ ಅಲ್ಲ ಇನ್ನೊಂದು ಇದೆಯಲ್ಲ ಸರ್, ತಮಿಳ್ನಾಡಲ್ಲಿ ಪೂಜೆ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಹೌದು, ತಮಿಳ್ನಾಡಿನಲ್ಲಿ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಇವಾಗ ಒಂದು ಅಪ್ಪ ರೋಲ್ ಮಾಡೋ ಒಂದು ಹೀರೋಗೆ ಸೈಡ್ ಆರ್ಟಿಸ್ಟ್ಗೆ 1 ಕೋಟಿ ಬೇಕಂತೆ ಸ್ಯಾಲ್ರಿ. ಆಮೇಲೆ ಇವ್ರಿಗೆ ಕ್ಯಾರವಾನ್ಗಳು, ಎಲ್ರಿಗೂ ಕ್ಯಾರವಾನ್ಗಳು. ಅವಾಗೆಲ್ಲ ರಾಜ್ಕುಮಾರ್ ಅವರೆಲ್ಲ ಇರೋವಾಗ ಒಂದು ಗಿಡದ ಕೆಳಗಡೆ ಕುತ್ಕೊಂಡು ಚೇರಲ್ಲಿ ಕುತ್ಕೊಂಡು ಇದ್ರು. ಇವ್ರಿಗೆಲ್ಲ ಬಂದಿದ ತಕ್ಷಣ 2ನೇ ಪಿಕ್ಚರ್ ಅಂದ್ರೆ ಇವ್ನ್ ಕ್ಯಾರವಾನ್ ಬೇಕು. ಕ್ಯಾರವಾನ್ ಅಲ್ಲಿ ಒಂದು ಶೂಟ್ ಮಾಡಿದ್ರೆ 2 ನಿಮಿಷನೇ ಇವ್ನು ಶೂಟ್ ಮಾಡೋದು. 45 ದಿವಸ ಶೂಟಿಂಗ್ ಬರೋದ್ ಬಿಟ್ಟು ಒಂದು ಆರ್ಡಿನರಿ ಪಿಕ್ಚರ್ಗೆ 100 ದಿವಸ ಬರ್ತಾ ಇದೆ ಶೂಟಿಂಗ್ ಚಾರ್ಜ್. ಪ್ರೊಡಕ್ಷನ್ ಕಾಸ್ಟೇ ಬಂದು 3 ಕೋಟಿನಿಂದ 5 ಕೋಟಿ ಬರ್ತಾ ಇದೆ. ಥಿಯೇಟ್ರಿಗೆ ಹೋಗ್ತಾ ಇರೋದು 5 ಕೋಟಿ 6 ಕೋಟಿ ಹೋಗ್ತಾ ಇದೆ. ಒಬ್ಬ ಆರ್ಟಿಸ್ಟ್ ಇದಾನೆ ಇಲ್ಲಿ, ಅವನಿಗೆ ಓದ್ ಪಿಕ್ಚರ್ ಒಂದು ಹೋಯ್ತು, ಇವಾಗ ಅವನಿಗೆ ನೆಕ್ಸ್ಟ್ ಪಿಕ್ಚರ್ಗೆ 6 ಕೋಟಿ ಕೊಟ್ಟವನು. ಸೊ ಇದು ಎಲ್ಲಿಂದ ಬರುತ್ತೆ? ಮಾರ್ಕೆಟೇ ಇಲ್ಲ. ಇವ್ರು ಸುಮ್ನೆ ಏನೋ ಒಂದು ಬಿಡ್ತಾ ಇರೋದು, ಮಾರ್ಕೆಟ್ ಹಂಗಿದೆ ಹಿಂಗಿದೆ ಅಂತ. ಸೊ ಇದನ್ನೆಲ್ಲ ತಮಿಳ್ನಾಡಿನಲ್ಲಿ ಸ್ಟ್ರೀಮ್ ಲೈನ್ ಮಾಡಿ ಇವಾಗ ಜುಲೈ 1 ಮೀಟಿಂಗ್ ಇಟ್ಟವ್ರೆ. ಹೊಸ ಪೂಜೆಗಳು ಮಾಡ್ಕೊಡುದು, ದೀಪಾವಳಿ ಒಳಗಡೆ ಎಲ್ಲಾ ಶೂಟಿಂಗ್ ಮುಗಿಸ್ಬೇಕು. ಆಮೇಲೆ ಕುತ್ಕೊಂಡು ಎಲ್ಲಾರು ಪರ್ಸೆಂಟೇಜ್ ಸಿಸ್ಟಮ್ ನೆಲ್ಲ ಮಾಡ್ಬೇಕು ಅಂತ ಒಂದು ತೀರ್ಮಾನ ತಗೊಂಡ್ ಬರ್ತಾವ್ರೆ ಸರ್. ಸೊ ಕರ್ನಾಟಕದಲ್ಲಿ ಹಿಂಗ ತೀರ್ಮಾನ ತಗೊಂಡ್ ಬಂದ್ರೇನೆ ಸಿನಿಮಾ ಥಿಯೇಟರ್ಗಳು ಇರುತ್ತೆ, ಇದನ್ನು ಬರುತ್ತೆ. ಹೊಸ ಮಲ್ಟಿಪ್ಲೆಕ್ಸ್ಗಳು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ ಇದು ತೀರ್ಮಾನ ತಗೊಂಡ್ರದ್ದು ಯಾರು? ಪ್ರೊಡ್ಯೂಸರ್ ಕೌನ್ಸಿಲ್ ಮತ್ತು SIFCC. ಪ್ರೊಡ್ಯೂಸರ್ ಕೌನ್ಸಿಲ್ ಇನ್ನೊಂದ್ 2 ವಾರದಲ್ಲಿ ಥಿಯೇಟರ್ ಅವ್ರ ಹತ್ರನೂ ಕುತ್ಕೊಂಡು ಮಾತಾಡೋಣ ಅಂತಿದ್ದಾರೆ ಸಪೋರ್ಟ್ಗೆ. ಓಕೆ, ಇದೇ ಸರ್ ಲೇಟೆಸ್ಟ್ ಡೆವಲಪ್ಮೆಂಟ್.